ಸರ್ ಈಗ ಏನಾಗಿದೆ ಅಂದರೆ ಇದೊಂದು ದೊಡ್ಡ ಅನ್ಯಾಯನೇ ಆಗಿದೆ. ಏನಾಗಿದೆ ಅಂದರೆ ಆ ಹುಡುಗಿ ಪಾಪ ಮದುವೆಯಾಗಿ 5 ವರ್ಷ ಆಗಿದೆ. ಇಲ್ಲಿ ತನಕ ಅವರ ಇಡೀ ಫ್ಯಾಮಿಲಿ ಅತ್ತೆ ಮಾವ ಮತ್ತು ಅವ್ರ ನಾದಿನಿ ಒಬ್ಳಿದ್ದಾರೆ. ಅವರು ಭಾರಿ ಹಿಂಸೆ ಕೊಟ್ಟು ಅವ್ರಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಇಲ್ಲಿ ತನಕ ಭಾರಿ ಹಿಂಸೆ ಕೊಡ್ತಿದ್ರು. ನಾವು ಫ್ಯಾಮಿಲಿಯಿಂದ ಹೋಗಿ ಅವರಿಗೆ ಸಮಾಧಾನ ಮಾಡಿ ಹೇಳಿ ಬರ್ತಿದ್ದು. ಆದರೆ ಇವರು ಈ ಕಾಲಕ್ಕೆ ಹೋಗಿ 5 ವರ್ಷ ಆದರೂ ಒಂದು ಮಗು ಮಾಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಅವ್ರಿಗೆ ಅದನ್ನೂ ಯಾವುದೇ ವಿಚಾರಕ್ಕೂ ಯೋಚನೆ ಮಾಡ್ದಂಗೆ ಇವತ್ತು ಆ ಹುಡುಗಿನ ಅನ್ಯಾಯವಾಗಿ ಕೊಂದುಬಿಟ್ಟಾರೆ. ಬರೀ ವರದಕ್ಷಿಣೆ ಆ ದುಡ್ಡು ಅದು ಬೇಕು ಇದು ಬೇಕು. ಆ ಹುಡುಗಿನ ಒಂದು ಪ್ರೀತಿಯಿಂದ ಒಂದು ಯಾವ ಫಂಕ್ಷನ್ಗೂ ಕಳಿಸಿಲ್ಲ. ಯಾವ ತವ್ರ ಮನೆ ಅಂತ ಇವತ್ತು ಬಾಗಿಲು ಹೋಗ್ಬೇಕಂದ್ರೆ ಆ ಕಡೆಯಿಂದ ದುಡ್ಡು ತರಬೇಕನ್ನೋ ಆಟೋದಲ್ಲಿ ಅವರು ಇನ್ನು ಅಷ್ಟೊಂದು ಹಿಂಸೆ ಕೊಟ್ಟಾರೆ. ಇವತ್ತು ಅವ್ರ ಮಗಳು ಸಂಜೆ ಫೋನ್ ಮಾಡಿದಾಗ ಅಪ್ಪ ನಾನು ಇಲ್ಲಿ ಹಿಂಸೆ ತಡೆಯೋಕ್ಕಾಗಲ್ಲ ನಾನು ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ದಾರೆ. ಅವರು ಅಲ್ಲಿಂದ ಅವ್ರ ಮನೆಗೆ ಹೋಗೋ ಅಷ್ಟರೊಳಗೆ ಈ ಹುಡುಗಿ ಈ ಥರ ಅನಾಚಾರ ಮಾಡ್ಕೊಂಡಂತ ಅವ್ನ ಗಂಡ ಸ್ವಾಮಿ ಫೋನ್ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರೆ ಅಂತ ಫೋನ್ ಮಾಡಿರೋ. ಇಷ್ಟೆಲ್ಲ ಆದ್ರೂ ಭಾರಿ ಬೇಜಾರಾಗಿ ಇದನ್ನ ಹೆಂಗೆ ಇದು ಮಾಡ್ಬೇಕಂತ ಗೊತ್ತಿಲ್ಲ. ಈ ವರದಕ್ಷಿಣೆ ಈ ಕಿರುಕುಳ ಇಲ್ಲಿ ತನಕಲ್ಲೂ ಅಂದರೆ ನಮಗೆ ಹೊಟ್ಟೆ ಉರಿಯುತ್ತೆ. ಆ ಹೆಣ್ಮಗಳು ಇನ್ನೂ ಚಿಕ್ಕ ಏಜು, ಅದು 23 ವರ್ಷ ಆದರೂ ಇಷ್ಟೆಲ್ಲ ಹೊಟ್ಟೆ ಉರಿದು ಈ ಥರ ಮಾಡಿದ್ದಾರೆ. ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾವು ಇಲ್ಲಿ ಶಿಕ್ಷೆ ಆಗೋ ತನಕ ನಾವು ಬಿಡಲ್ಲ. ಯಾಕಂದರೆ ಇದು ಬರೀ ಸಣ್ಣ ಒಂದು ವರದಕ್ಷಿಣೆ ಅನ್ನೋಕ್ಕಿಂತ ಒಂದು ಜೀವದ ಪ್ರಶ್ನೆ ಆಗಿದೆ. ಇಂಥ ಜೀವಗಳು ಇನ್ನು ತಗೊಳ್ತಾ ಇರೋಕ್ಕಿಂತ ಇಂಥ ಹೋರಾಟ ಮಾಡಿ ಇಲ್ಲಿಗೆ ನಿಲ್ಲಿಸ್ಬೇಕು. ಇದು ನಮಗೆ ಹೊಟ್ಟೆ ಉರಿಯೋ ಮಾತಾಗಿರೋದ್ರಿಂದ ಇದನ್ನು ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ದಯಮಾಡಿ ನ್ಯಾಯ ಕೊಡಿಸ್ಬೇಕು. ದಯಮಾಡಿ ಇದಕ್ಕೆ ಇದು ಹೋರಾಟ ನೆನ್ನೆ ಸರ್ ನೆನ್ನೆ ಅವ್ರು ವಿಷ ತಗೊಂಡಿರೋದು ಗಂಡಿಗೂ ಹೇಳಿಲ್ಲ. ಹುಡುಗಿ ಹೊಟ್ಟೆ ನೋವು ಅಂತ ಮಲಗಿದೆ. ಆದರೆ ಇವನಿಗೆ ಏನಾಗಿದೆ ಅಂತ ವಿಚಾರಿಸೋಕ್ಕೂ ಇಲ್ಲ. ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಬಂದೇನೆ ಏನೋ ಹೊಟ್ಟೆ ನೋವು ಅನ್ನೋ ತರಕ್ಕೆ. ಅದು ಏನಾಗ್ಬಿಟ್ಟಿದೆ ಅಂದರೆ ಇವರು ಎಲ್ಲ ಹೋಗೋದು ಕೂಡಿಸ್ಬಿಟ್ಟು ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಅವ್ನು ಹೇಳ್ತಾರೆ ಕಾರಣ ನಾನು ಮಲಗಿಸಿದ್ದೆ, ಅವಳ ಮಂಗಿದ್ಲು, ನಾನು ಬಂದು ಆಸ್ಪತ್ರೆಗೆ ಕರ್ಕೊಬಂದೆ ಅಂತ ಹೇಳ್ತಿದ್ದೇನೆ. ಆದರೆ ಅದಲ್ಲ, ಆ ವಿಚಾರ ಆಗಿಲ್ಲ. ಇವರೇ ಏನೋ ಮಾಡಿದ್ದಾರೆ. ಇವರು ಅನ್ಯಾಯವಾಗಿ ಒಂದು ಜೀವ ತೆಗ್ದಾರೆ ಎಲ್ಲ ಸೇರ್ಕೊಂಡು. ಇದು ನೀವೇ ಮಾಧ್ಯಮ ಮಿತ್ರರು ಈ ಪೊಲೀಸ್ ಇಲಾಖೆನೇ ಇದು ನ್ಯಾಯ ಕೊಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ನಮ್ಮ ಹೆಸರು ಕಾಂತರಾಜು. ನಮ್ಮ ಸ್ವಂತ ಭಾವನ ಮಗಳು ಭಾರಿ ಹೊಟ್ಟೆ ಉರಿಯುತ್ತೆ ಹೇಳೋಕ್ಕೆ.